ಸಣ್ಣ ತಪ್ಪುಗಳು ಸಹ ಸಂಬಂಧವನ್ನು ಹದಗೆಡಿಸಬಲ್ಲವು. ಅರಿವಿಲ್ಲದೆ ಮಾಡುವ ಕೆಲವು ತಪ್ಪುಗಳು ಸಂಗಾತಿಯನ್ನು ನಿಮ್ಮಿಂದ ಶಾಶ್ವತವಾಗಿ ದೂರ ಮಾಡಬಲ್ಲವು. ಹುಡುಗಿಯರಂತೂ ಕೆಲವು ವಿಚಾರಗಳಲ್ಲಿ ಭಾರೀ ಪಕ್ಕಾ. ಕೆಲವು ಸಂಗತಿಗಳನ್ನು ಸೂಕ್ಷ್ಮರಾಗಿರುತ್ತಾರೆ. ಆ ಸೂಕ್ಷ್ಮತೆ ಮರೆತು ವರ್ತನೆ ಮಾಡಿದರೆ ಅವರು ಅದನ್ನು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಆಗ ಅಂಥವರನ್ನು ದೂರವಿಡುತ್ತಾರೆ. ಒಂದೊಮ್ಮೆ ನೀವು ಅಂತಹ ತಪ್ಪುಗಳನ್ನು ಮಾಡುವವರಾಗಿದ್ದರೆ ಈಗಲೇ ಎಚ್ಚರಿಕೆ ವಹಿಸಿ. ನೀವು ಒಬ್ಬರನ್ನೊಬ್ಬರು ಇಷ್ಟಪಡುತ್ತೀರಿ ಎಂದಾದರೂ ನೀವು ಮಾಡಿದ್ದೆಲ್ಲವನ್ನೂ ನಿಮ್ಮ ಸಂಗಾತಿ ಸಹಿಸಿಕೊಳ್ಳಬೇಕೆಂದಿಲ್ಲ. ನಿಮ್ಮ ಲೆಕ್ಕದಲ್ಲಿ ಅದು ಬಹಳ ದೊಡ್ಡ ತಪ್ಪಾಗಿರದೇ ಇರಬಹುದು. ಆದರೆ ಮಹಿಳೆಯರ ಕುರಿತಾಗಿ ಕೆಲವು ಸೂಕ್ಷ್ಮತೆ ಹೊಂದಿಲ್ಲ ಎನ್ನುವುದು ಈ ಕೆಲವು ತಪ್ಪುಗಳಿಂದ ತಿಳಿದುಬರುತ್ತದೆ. ಹೀಗಾಗಿ ಇವುಗಳ ಬಗ್ಗೆ ಹುಡುಗಿಯರು ಸ್ಪಷ್ಟ ಭಾವನೆ ಹೊಂದಿರುತ್ತಾರೆ. ನಿಮ್ಮ ನಡುವೆ ಪದೇ ಪದೇ ಜಗಳವಾಗುತ್ತಿದೆ, ಪರಸ್ಪರ ಕೋಪ ತಾಪ ಹೆಚ್ಚಿದೆ. ಹಾಗಿದ್ದರೆ ಅದಕ್ಕೆ ಇರಬಹುದಾದ ಕಾರಣಗಳನ್ನು ಅರಿತುಕೊಳ್ಳಿ. ನಿಮ್ಮ ವರ್ತನೆಯಲ್ಲೇ ಇದ್ದಿರಬಹುದಾದ ಲೋಪಗಳನ್ನು ಹುಡುಕಿಕೊಳ್ಳಿ. ಹುಡುಗಿಯರು ಸಾಮಾನ್ಯವಾಗಿ ಇಷ್ಟಪಡದ ಕೆಲವು ಅಂಶಗಳಿವೆ, ಅವುಗಳನ್ನು ಅರಿತುಕೊಳ್ಳಿ. ಖಾಸಗಿ ಅಂತರ ನೀಡದಿರುವುದು. ಸಂಗಾತಿ ತಮಗಾಗಿ ದಿನದ ಸ್ವಲ್ಪ ಸಮಯವನ್ನು ನೀಡಲು ಸಾಧ್ಯವಾಗದಿರುವಂತಹ ವಾತಾವರಣವನ್ನು ಹಲವು ಹುಡುಗರು ಸೃಷ್ಟಿಸುತ್ತಾರೆ. ದಿನವಿಡೀ ತಮ್ಮೊಂದಿಗೆ ಮಾತನಾಡಬೇಕು, ತಮ್ಮೊಂದಿಗೆ ಮಾತ್ರ ಬೆರೆಯಬೇಕು, ಅವರು ಎಲ್ಲಿ ಹೋದರೂ ತಮ್ಮನ್ನು ಕರೆದೊಯ್ಯಬೇಕು ಎನ್ನುವ ನಿರೀಕ್ಷೆ ಹೊಂದಿರುತ್ತಾರೆ. ಸಂಗಾತಿಯ ಬದುಕಿನಲ್ಲಿ ಇನ್ನೂ ಸಾಕಷ್ಟು ಜನರಿರುತ್ತಾರೆ, ಅವರಿಗೂ ಆಕೆ ಸಮಯ ನೀಡಬೇಕಾಗುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೂ ಅವರದ್ದೇ ಆದ ಸಮಯ ನೀಡಬೇಕು. ಒಂದೊಮ್ಮೆ ನೀವು ಸ್ವಲ್ಪವೂ ಅಂತರ ನೀಡದಿದ್ದರೆ ಅವರು ತಾವು ಬಂದಿ ಎನ್ನುವ ಭಾವನೆಯಲ್ಲಿ ಕೊರಗುತ್ತಾರೆ. ಅನುಮಾನಿಸುವುದು. ಹುಡುಗಿಯರಿಗೆ ಅನುಮಾನಿಸುವ ಹುಡುಗರೆಂದರೆ ಆಗುವುದಿಲ್ಲ. ಆರಂಭದಲ್ಲಿ ಈ ಗುಣವನ್ನು ಪೊಸೆಸಿವ್ನೆಸ್ ಎಂದುಕೊಂಡರೂ ಕ್ರಮೇಣ ಇದನ್ನು ದ್ವೇಷಿಸಲು ಆರಂಭಿಸುತ್ತಾರೆ. ಸಂಗಾತಿಯ ಫೋನ್ ಕೆಲಸಮಯ ಬ್ಯುಸಿ ಬಂದಾಕ್ಷಣ ಕೆಲವರು ಅನುಮಾನಿಸಲು ಆರಂಭಿಸುತ್ತಾರೆ. ಅವರ ಮೊಬೈಲ್ ಚೆಕ್ ಮಾಡಲು ಯತ್ನಿಸುತ್ತಾರೆ. ಸ್ಕ್ರೀನ್ ಶಾಟ್ ಕಳಿಸಲು ಒತ್ತಾಯಿಸುತ್ತಾರೆ. ಇದರಿಂದ ತಮ್ಮನ್ನು ಅನುಮಾನಿಸುವ ಭಾವನೆ ಅವರಲ್ಲಿ ಮೂಡಿ ಸಂಬಂಧಕ್ಕೆ ಹಾನಿಯಾಗಬಲ್ಲದು. ಸಣ್ಣ ಸಣ್ಣ ವಿಷಯಗಳಿಗೂ ಕಿರಿಚುವುದು. ಸಣ್ಣ ವಿಚಾರಗಳಿಗೂ ಕಿರಿಚುವ ಸಂಗಾತಿ ಮಹಿಳೆಯರಿಗೆ ಬೇಕಾಗಿಲ್ಲ. ಚಿಕ್ಕ ವಿಚಾರಗಳಿಗೂ ಕೋಪಿಸಿಕೊಳ್ಳುವುದು, ಮುನಿಸಿಕೊಳ್ಳುವುದು ಮಾಡುತ್ತಿದ್ದರೆ ಕ್ರಮೇಣ ಅವರು ರೋಸಿ ಹೋಗುತ್ತಾರೆ. ಒಂದೊಮ್ಮೆ ನಿಮ್ಮ ಸಂಗಾತಿಗೆ ವಿಷಯ ಅರ್ಥವಾಗದಿದ್ದರೆ ಪ್ರೀತಿಯಿಂದ ತಿಳಿ ಹೇಳಬೇಕೇ ವಿನಾ ಕೋಪಿಸಿಕೊಳ್ಳುವುದರಿಂದ ಪ್ರಯೋಜನವಾಗುವುದಿಲ್ಲ. ಕಿರುಚುವುದರಿಂದ ಸಂಬಂಧ ದುರ್ಬಲವಾಗುತ್ತದೆ. ಮಾಜಿ ಎಕ್ಸ್ ಹೆಸರಿನಲ್ಲಿ ಪದೇ ಪದೇ ಚುಚ್ಚುವ ಮಾತುಗಳು. ನಿಮ್ಮ ಸಂಗಾತಿ ಎಂದಾದರೂ ತಮ್ಮ ಮಾಜಿ ಬಾಯ್ ಫ್ರೆಂಡ್ ಬಗ್ಗೆ ಏನಾದರೂ ಹೇಳಿದ್ದರೆ ಅದನ್ನೇ ಇಟ್ಟುಕೊಂಡು ಪದೇ ಪದೇ ಚುಚ್ಚುವ ಮಾತನಾಡುವುದು ತರವಲ್ಲ. ಸಂಗಾತಿಯ ನಿಷ್ಠೆಯ ಬಗ್ಗೆ ಅಭದ್ರತಾ ಭಾವನೆಯಿದ್ದರೆ ಹಾಗೆ ವರ್ತನೆ ಮಾಡುವುದು ಕಂಡುಬರುತ್ತದೆ. ಬದಲಿಗೆ ಸಂಗಾತಿಯ ಮೇಲೆ ವಿಶ್ವಾಸವಿಡಿ ಆಪ್ತವಾಗಿರಲು ಒತ್ತಾಯಿಸುವುದು. ಕೆಲವು ಹುಡುಗರಿಯರಿಗೆ ಮದುವೆಗೂ ಮುನ್ನ ತೀರ ಆಪ್ತತೆ ಹೊಂದಿರುವುದು ಇಷ್ಟವಾಗುವುದಿಲ್ಲ. ಲೈಂಗಿಕ ಸಂಪರ್ಕಕ್ಕೆ ಮುಂದಾಗುವುದಿಲ್ಲ. ಆದರೆ ಇದಕ್ಕಾಗಿ ಅವರನ್ನು ಒತ್ತಾಯ ಮಾಡುವುದು ಸಲ್ಲದು. ಒತ್ತಡ ಹೇರುವುದರಿಂದ ಸಂಬಂಧ ಹೆಚ್ಚು ಕಾಲ ಬಾಳುವುದಿಲ್ಲ. ಸಮಸ್ಯೆ ಎದುರಾಗಬಹುದು. ದೈಹಿಕವಾಗಿ ತೀರ ಆಪ್ತವಾಗಿರುವಂತೆ ಒತ್ತಾಯ ಮಾಡಿದರೆ ನಿಮ್ಮಿಂದಲೇ ದೂರವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ.